ನಮಸ್ಕಾರ ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ನ ವಿಶೇಷ ವರ್ಕ್ಶಾಪ್ ನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಮ್ಮ ಬದುಕಿಗೊಂದು ಅರ್ಥ ಸಿಗೋದು ನಾವು ಅದನ್ನು ಅರ್ಥಪೂರ್ಣವಾಗಿ ಬದುಕಿ ತೋರಿಸಿದಾಗ. ಎಲ್ರಿಗೂ ಕೂಡ ಚೆನ್ನಾಗಿ ಹಣ ಸಂಪಾದಿಸಬೇಕು, ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತ ಅಂದ್ಕೊಳ್ತೀವಿ. ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ. ನಾವು ಏನೇನೋ ಏನು ಮಾಡೋದಕ್ಕೆ ಸಾಧ್ಯನೋ ಆ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡ್ತಿರ್ತೀವಿ. ಆದರೆ ಕೆಲವೊಂದ್ಸಲ ನಮ್ಮ ಲಕ್ ಚೆನ್ನಾಗಿದ್ರೆ ನಾವು ಅಂದ್ಕೊಂಡಿದ್ದು ಸುಲಭವಾಗಿ ನಾವು ಸಾಧಿಸಬಹುದು. ಕೆಲವೊಂದ್ಸಲ ಲಕ್ ಇಲ್ಲದ ಸಂದರ್ಭದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕೂಡ ನಾವು ಅಂದ್ಕೊಂಡಿದ್ದನ್ನು ಏನು ಮಾಡಿದ್ರೂ ಕೂಡ ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಉತ್ತಮ ಮಾರ್ಗದರ್ಶನ ನಿಮಗೆ ಸಿಕ್ಕರೆ ನೀವು ಅಂದುಕೊಂಡಿದ್ದನ್ನು ಸುಲಭವಾಗಿ ನಿಮ್ಮ ಗುರಿಯನ್ನು ನೀವು ಮುಟ್ಟಬಹುದು. ಅಂತಹ ಒಂದು ಉತ್ತಮ ಮಾರ್ಗದರ್ಶನವನ್ನು ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿಕೊಳ್ಳಿದ್ದೇವೆ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ಬದುಕಿಗೊಂದು ಉತ್ತಮ ಮಾರ್ಗದರ್ಶನವನ್ನು ತೋರಿಸೋದಕ್ಕೆ, ನಮಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮತತ್ವವನ್ನ ಜಾಗೃತಿಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗಗಳನ್ನ ನಮಗೆ ತಿಳಿಸಿಕೊಡ್ತಾ ಇರುವವರು ಜೀ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ, ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಒಂದು ನೀವು ಪ್ರತಿ ತಿಂಗಳು ಕಂಡಕ್ಟ್ ಮಾಡ್ತೀರಾ, ಮತ್ತು ನಮ್ಮ ಕಾರ್ಯಕ್ರಮದ ಮುಖಾಂತರ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ. ನಾನು ಕಳೆದ ಬಾರಿಯ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಹೇಳಲೇಬೇಕು. ಯಾಕಂದರೆ ಕಳೆದ ಬಾರಿಯ ವರ್ಕ್ಶಾಪ್ ಎಷ್ಟು ಅದ್ಭುತವಾದಂತಹ ಯಶಸ್ಸನ್ನು ಗಳಿಸ್ತಂತಂದರೆ, ವಿದೇಶದಿಂದ ಬಂದು ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿದ್ರು, ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಜನ ಬಂದಿದ್ರು. ಬಟ್ ಒಂದು ಬೇಜಾರಿನ ಸಂಗತಿ ಅಂತಂದರೆ, ಅಂದುಕೊಂಡಿದ್ದಕ್ಕಿಂತ ನಿರೀಕ್ಷೆ ಮೀರಿ ಜನ ಬಂದಿದ್ರಿಂದ ಅವ್ರಿಗೆ ಬೇಕಾದಂತಹ ಒಂದು ಸೀಟಿನ ವ್ಯವಸ್ಥೆ ಅಲ್ಲಿ ಆಗಲಿಲ್ಲ. ಅದಕ್ಕೆ ಮೇನ್ ಕಾರಣ ಆಗಿದ್ದು ಅವರು ಮೊದಲೇ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಳ್ದೇ ಇದ್ದಿದ್ದು. ಸಡನ್ ಆಗಿ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ಊರುಗಳಿಂದ ಬಂದಿದ್ರು, ಆದರೆ ಅವರಿಗೆ ಅಲ್ಲಿ ಸೀಟ್ ಸಿಗಲಿಲ್ಲ. ಕೆಲವೊಂದಿಷ್ಟು ಜನರನ್ನ ವಾಪಸ್ ಕೂಡ ಕಳಿಸ್ಬೇಕಾದಂಥ ಒಂದು ಸಂದರ್ಭ ಅಲ್ಲಿ ಒದಗಿ ಬಂತು. ಅದು ಬೇಜಾರಿನ ಸಂಗತಿ. ಹಾಗಾಗಿ ವೀಕ್ಷಕರೇ, ಈ ವರ್ಕ್ಶಾಪನ್ನು ನೀವು ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಮೊದಲೇ ನೀವು ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ. ನಾವು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋಬಹುದು ಅಂತ ನೀವು ದೂರದ ಊರುಗಳಿಂದ ಬಂದಿರ್ತೀರಾ, ಆದರೆ ಅಲ್ಲಿ ನಿಮಗೆ ಬೇಕಾದಂಥ ಸೀಟಿನ ವ್ಯವಸ್ಥೆ ಸಿಗೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನೀವು ವಾಪಸ್ ಹೋಗಬೇಕಾದಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಮುಂಬರುವ ಕಾರ್ಯಾಗಾರದಲ್ಲಿ ಆ ತಪ್ಪನ್ನು ಮಾಡಬೇಡಿ. ನೀವೇನಾದರೂ ಈ ಕಾರ್ಯಾಗಾರ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಮೊದಲೇ ಅಡ್ವಾನ್ಸ್ ಆಗಿ ಸೀಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಆಗ ಎಷ್ಟು ಜನ ಅಟೆಂಡ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಅಂದಾಜು ಕೂಡ ನಮಗಿರುತ್ತೆ. ಹಾಗಾಗಿ ನಿಮಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಗುರೂಜಿಯವರು ಆ ವರ್ಕ್ಶಾಪ್ನಲ್ಲಿ ನಿಮಗೆ ಮಾಡಿಕೊಡಲಿದ್ದಾರೆ. ಹಾಗಾಗಿ ಮುಂದಿನ ಕಾರ್ಯಾಗಾರದಲ್ಲಿ ನೀವು ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡ್ಕೊಳ್ಳಿ. ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡ್ಕೊಳ್ಬಹುದು. ಗುರುಜಿ, ಇನ್ನು ನವೆಂಬರ್ 30ನೇ ತಾರೀಕು ಕಂಡಕ್ಟ್ ಮಾಡ್ತಾ ಇರುವಂತಹ ವರ್ಕ್ಶಾಪ್ನ ವಿಶೇಷತೆಗಳ ಬಗ್ಗೆ ಕೂಡ ನಾನು ನಮ್ಮ ವೀಕ್ಷಕರಿಗೆ ಒಂದು ಸಣ್ಣದಾಗಿ ಬ್ರೀಫ್ ಮಾಡಿಬಿಡ್ತೀನಿ. ವೀಕ್ಷಕರೇ, ಇದೇ ನವೆಂಬರ್ 30ನೇ ತಾರೀಕು ಕೂಡ ಗುರೂಜಿಯವರು ಸ್ಪೆಷಲ್ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡಲಿದ್ದಾರೆ. ಈ ವರ್ಕ್ಶಾಪ್ನ ವಿಶೇಷತೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಸ್ಪೆಷಲ್ ಮನಿ ಮೆಡಿಟೇಷನ್ ಬಗ್ಗೆ ಗುರೂಜಿಯವರು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾರೆ. ಇನ್ನು ಉಚಿತ ಧನಾಕರ್ಷಣೆಯ ಯಂತ್ರವನ್ನ ಕೂಡ ಈ ಒಂದು ವರ್ಕ್ಶಾಪ್ನಲ್ಲಿ ಗುರೂಜಿಯವರು ಕೊಡಲಿದ್ದಾರೆ. ಇನ್ನು ದೃಷ್ಟಿ ದೋಷ ನಿವಾರಣೆಯನ್ನ ಮಾಡಲಿದ್ದಾರೆ. ವೀಕ್ಷಕರೇ, ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಯಾಕಂದ್ರೆ ಏನೋ ಮನುಷ್ಯರ ದೃಷ್ಟಿಗೆ ಮರಾನೇ ಉರಿದು ಹೋಯ್ತು ಅನ್ನುವಂಥ ಒಂದು ಗಾದೆ ಮಾತಿದೆ. ಹಾಗಾಗಿ ಏನೋ ಒಂದು ಅಚೀವ್ ಮಾಡಿದೀವಿ, ಜೀವನದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿ ಬೆಳೀತಾ ಇದ್ದೀವಿ ಅಂದಾಗ ಜನರ ದೃಷ್ಟಿ ತಾಕ್ಬಿಟ್ರೆ ನಾವು ಏನು ಅನ್ಕೊಂಡಿದ್ದು ಕೂಡ ಆಗೋದಿಲ್ಲ. ನಮ್ಮ ಕೆಲಸಗಳು ನಿಧಾನ ಆಗತ್ತೆ, ನಾವು ಮಾಡುವಂಥ ಕೆಲಸದಲ್ಲಿ ಮನಸ್ಸಿರೋದಿಲ್ಲ, ಕೌಟುಂಬಿಕ ಕಲಹಗಳು ಹೆಚ್ಚಾಗ್ತವೆ. ಹಾಗಾಗಿ ನಮಗುಂಟಾಗುವಂತಹ ದೃಷ್ಟಿ ದೋಷವನ್ನ ಯಾವ ರೀತಿ ನಿವಾರಣೆ ಮಾಡಬಹುದು, ಸ್ವತಃ ಗುರೂಜಿಯವರು ದೃಷ್ಟಿ ದೋಷ ನಿವಾರಣೆಯನ್ನ ಈ ಕಾರ್ಯಾಗಾರದಲ್ಲಿ ಮಾಡ್ಲಿಕ್ಕೊಡಲಿದ್ದಾರೆ. ಹಾಗಾಗಿ ಎಲ್ಲ ಸಮಸ್ಯೆಗಳು ನೀವು ಅನುಭವಿಸ್ತಾ ಇದ್ರೆ ನೀವು ಈ ಕಾರ್ಯಾಗಾರವನ್ನ ಅಟೆಂಡ್ ಮಾಡಬಹುದು, ನಿಮ್ಮ ಸಮಸ್ಯೆ ಪರಿಹಾರ ಕಂಡುಕೊಳ್ಬಹುದು. ಅದರ ಜೊತೆಗೆ 4ನೇದಾಗಿ ವೆರಿ ಇಂಪಾರ್ಟೆಂಟ್, 3 ಲಕ್ಷ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು 2 ಲಕ್ಷಕ್ಕಿಂತಲೂ ಹೇಗೆ ಹೆಚ್ಚು ಲಾಭವನ್ನ ಮಾಡಬಹುದು ಅನ್ನೋದರ ಮಾರ್ಗೋಪಾಯಗಳನ್ನು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಗುರೂಜಿಯವರು ತಿಳಿಸ್ಕೊಡ್ಲಿದ್ದಾರೆ.
3 ಲಕ್ಷ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು 2 ಲಕ್ಷಕ್ಕಿಂತ ಹೆಚ್ಚು ನಾವು ದುಡಿಬಹುದು ಅಂತಂದ್ರೆ ಯಾರಿಗೆ ಬೇಡ ಹೇಳಿ? ಎಲ್ಲರೂ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತೀವಿ. ಏನಾದರೂ ಬಿಸ್ನೆಸ್ ಮಾಡಿ ನಮ್ಮದೇ ಆದಂಥ ಒಂದು ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿ ದುಡಿಬೇಕು ಅಂತ. ಇದರ ಸುಲಭ ಮಾರ್ಗೋಪಾಯಗಳನ್ನು ಗುರೂಜಿಯವರು ನಮ್ಮ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ಲಿದ್ದಾರೆ. ಹಾಗಾಗಿ ತಪ್ಪದೇ ಈ ಒಂದು ಕಾರ್ಯಾಗಾರವನ್ನ, ಇದೇ ನವೆಂಬರ್ 30ರಂದು ನಡೆಯುವಂತಹ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರವನ್ನ ನೀವೆಲ್ಲರೂ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ. ಜನವರಿ 8, 9 ಹಾಗೆ 10ನೇ ತಾರೀಕು 3 ದಿನಗಳ ಕಾಲ ಒಂದು ಸ್ಪೆಷಲ್ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ವರ್ಕ್ಶಾಪ್ ಅನ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ನೀವು ಈ ಕಾರ್ಯಾಗಾರದಲ್ಲಿ ಮೊದಲೇ ಬುಕ್ಕಿಂಗ್ ಮಾಡಿಕೊಂಡು ಈ ಕಾರ್ಯಾಗಾರವನ್ನ ಅಟೆಂಡ್ ಮಾಡಬಹುದು. ಈಗ ಮನೆಯಲ್ಲಿ ಆನ್ಲೈನ್ ಆಗಿರೋದ್ರಿಂದ ನೀವು ಒಬ್ರು ಬುಕ್ ಮಾಡ್ಕೊಂಡ್ರೆ ಇಡೀ ಮನೆಯವರು ಈ ಕಾರ್ಯಾಗಾರವನ್ನ ನೋಡಬಹುದು. ನೀವೆಲ್ಲರೂ ಕೂಡ ಈ ಕಾರ್ಯಾಗಾರದ ಬಗ್ಗೆ ತಿಳ್ಕೊಂಡು ಆ ಒಂದು ಸ್ಪೆಷಲ್ ಟೆಕ್ನಿಕ್ಗಳು ಏನೇನಿರುತ್ತೆ ಅದನ್ನ ಗುರೂಜಿಯವರಿಂದ ಪಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಯನ್ನು ಅವರು ಆ ಕಾರ್ಯಾಗಾರದಲ್ಲಿ ಕೊಡಲಿದ್ದಾರೆ. ಇದೇ ಜನವರಿ 8, 9 ಹಾಗೆ 10ನೇ ತಾರೀಕು 3 ದಿನಗಳ ಕಾಲ ಸ್ಪೆಷಲ್ ಕಾರ್ಯಾಗಾರ ನಡೀತಾ ಇದೆ. ನೀವು ಪ್ರಪಂಚದ ಯಾವ ಮೂಲೆಯಲ್ಲಿ ಕೂತ್ಕೊಂಡು ಕೂಡ ಈ ಕಾರ್ಯಾಗಾರವನ್ನ ನೋಡಬಹುದು. ಗುರೂಜಿಯವರು ಕೊಡುವಂತಹ ಮಾರ್ಗದರ್ಶನವನ್ನ ಪಡ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಕಂಡುಕೊಳ್ಬಹುದು. ತಪ್ಪದೆ ಮಿಸ್ ಮಾಡದೆ ಮೊದಲೇ ಅಡ್ವಾನ್ಸ್ ಆಗಿ ಈ ಕಾರ್ಯಾಗಾರವನ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಮೊದಲೇ ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ಈ ಕಾರ್ಯಾಗಾರವನ್ನ ಅಟೆಂಡ್ ಮಾಡಬಹುದು. ಇನ್ನು ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ವೀಕ್ಷಕರಿಗೆ ಒಂದಷ್ಟು ಸ್ಪೆಷಲ್ ಮಾಹಿತಿಯನ್ನು ನೀವು ತಿಳಿಸ್ಕೊಡ್ತಾ ಇದ್ದೀರಿ. ಅದರಲ್ಲಿ ಮೊದಲನೇದಾಗಿ ಸ್ಪೆಷಲ್ ಮನಿ ಮೆಡಿಟೇಷನ್. ನಾವೆಲ್ಲರೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳಿದ್ದೀವಿ, ಮನಿ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ. ಬಟ್ ನೀವು ಮನಿ ಮೆಡಿಟೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಗುರೂಜಿ, ಏನಿದು ಮನಿ ಮೆಡಿಟೇಷನ್, ಹೇಗೆ ಮಾಡೋದು, ಇದರಿಂದ ಹೇಗೆ ನಾವು ಧನವನ್ನು ಆಕರ್ಷಣೆ ಮಾಡಬಹುದು, ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಎಸ್ ಮೇಡಮ್, ತುಂಬ ಚೆನ್ನಾಗಿ ಮೇಡಮ್ ಹೇಳಿದರು. ಲಾಸ್ಟ್ ಟೈಮ್ ವರ್ಕ್ಶಾಪ್ಗೆ, ಲಾಸ್ಟ್ ಟೈಮ್ ಮಾತ್ರ ಅಲ್ಲ, ಬಹುತೇಕ ವರ್ಕ್ಶಾಪ್ಗಳು ನೀವು ನೋಡಿದ್ರೆ ಲಾಸ್ಟ್ ಮಿನಿಟಲ್ಲಿ ಸೀಟೇ ಸಿಗ್ತಿರಲ್ಲ. ಬರ್ತೀರಾ ಮತ್ತು ಕಡೆಯದಾಗಿ ದೂರದಿಂದ ಬಂದುಬಿಟ್ಟಿದ್ದೀವಿ, ಹೇಗಾದರೂ ನೆಲದಲ್ಲಾದರೂ ಕೂತ್ಕೊಳ್ತೀವಿ ಅಂತ ಹೇಳ್ತೀರಾ. ಸೊ ಇಟ್ ಗೆಟ್ಸ್ ಲಾಟ್ ಟಫರ್. ಸೊ ಬುಕ್ ಇಟ್ ಇನ್ ಅಡ್ವಾನ್ಸ್. ಇಟ್ಸ್ ಜಸ್ಟ್ ಲೈಕ್ ನೀವು ಸ್ಕೂಲ್ಗೆ ಮಕ್ಕಳನ್ನ ಹೇಗೆ ನೀವು ಬುಕ್ ಮಾಡ್ತೀರಾ, ಆಮೇಲೆ ಹೊಸ ಸ್ಕೂಲ್ಗೆ ಹಾಕಬೇಕು ಅಂತಂದರೆ, ಅಥವಾ ಯಾವುದೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಫಸ್ಟೇ ಹೋಗಿ ನೀವು ಅಟೆಂಡ್ ಮಾಡ್ತೀರಾ, ಇಂಟರ್ವ್ಯೂ ಅಟೆಂಡ್ ಮಾಡಿ. ಸೊ ಎವ್ರಿಬಡಿ ಆರ್ ವೆಲ್ ಪ್ರಿಪೇರ್ಡ್. ಸೊ ಬೆಟರ್ ಬಿ ಪ್ರಿಪೇರ್ಡ್. ಐ ಮೀನ್ ಸಮ್ ಡೆಸಿಷನ್ಸ್ ಇನ್ ಲೈಫ್ ಅಲ್ಲ, ವಿ ಹ್ಯಾವ್ ಟು ಟೇಕ್ ಇಟ್ ಅಟ್ ದ ರೈಟ್ ಟೈಮ್. ಡೋಂಟ್ ಲೀವ್ ಇಟ್ ಫಾರ್ ದ ಫ್ಯಾಗ್ ಎಂಡ್. ಸೊ ಲಾಸ್ಟ್ ಮಿನಿಟಲ್ಲಿ ಯಾವುದೆಲ್ಲ ಡೆಸಿಷನ್ ತೆಗೆದುಕೊಳ್ತೀವೋ ಅದು ಏನಾದರೂ ಆಗ್ಬೋದು ಅಂತ ಹೇಳ್ತಾರೆ ನೋಡಿ. ಸೊ ಹಾಗಾಗಿ ಟೇಕ್ ದ ರೈಟ್ ಡೆಸಿಷನ್ ಅಟ್ ದ ರೈಟ್ ಟೈಮ್. ವೆಲ್, ಸೇ ಮ್ಯಾಮ್ ಕ್ವೆಶನ್ ಕೇಳಿದ್ರು, ತುಂಬ ಚೆನ್ನಾಗಿ ಕೇಳಿದ್ರು ಮೇಡಮ್ ಅವರು. ಅದಕ್ಕೆ ಸರ್ವಜ್ಞ ಹೀಗೆ ಹೇಳ್ತಾರೆ, ಆನೆ ಕನ್ನಡಿಯಲ್ಲಿ ತಾನಡಗಿ ಇಪ್ಪಂತೆ ಜ್ಞಾನ ಉಳ್ಳವನ ಮನದಲ್ಲಿ ಪರಶಿವನು ಅಡಗಿಪ್ಪ ಸರ್ವಜ್ಞ ಅಂತ ಹೇಳ್ತಾರೆ. ಸೊ ಯಾರಿಗೆಲ್ಲ ಜ್ಞಾನ ಇರುತ್ತೋ ಅವ್ರ ಹತ್ರ ಮಾತ್ರ ವಿಶ್ವ, ಯೂನಿವರ್ಸ್ ಅಥವಾ ಶಿವ ಅಂತೇನು ಹೇಳ್ತೀವಿ ಅವನಿರ್ತಾನೆ. ಯಾರಿಗೆ ಜ್ಞಾನ ಇರೋದಿಲ್ವೋ ಅವರ ಹತ್ರ ಕಲಿ ಇರ್ತಾನೆ ಅಂತಂತ ಸರ್ವಜ್ಞ ಯಾವುದೋ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ. ಜಸ್ಟು ಎನ್ವಿಸೇಜ್, ಐ ಮೀನ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಸಪೋಸ್ ನಿಮ್ಮ ಹತ್ರ ಮೊಬೈಲ್ ಇದೆ ಅಂದ್ಕೊಳ್ಳೋಣ, ನೀವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೋ ಅಥವಾ ಮೈಸೂರಿಗೋ ನೀವು ಹೋಗ್ತೀರಾ, ಅಲ್ಲಿ ದೊಡ್ಡ ದೊಡ್ಡ ಆನೆಗಳು ಅದೆಲ್ಲ ಪ್ರಾಣಿಗಳಿರುತ್ತೆ. ಸೊ ವಾಟ್ ಯು ಡೂ, ಒಂದು ಸೆಲ್ಫಿ ತೆಗೆದುಕೊಳ್ತೀರಾ. ನನ್ನ ಹತ್ರ ಕನ್ನಡಿ ಇದೆ ತೋರಿಸೋದಕ್ಕಷ್ಟೇ. ನಾವು ತೆಗೆದುಕೊಳ್ತೀವಿ ಅಂದ್ಕೊಳ್ಳೋಣ ಈಗ ಸೆಲ್ಫಿ. ಈಗ ಆನೆ ಎಲ್ಲಿ ಬಂದುಬಿಡ್ತು, ಈಗ ಆಫ್ಟರ್ ಆಲ್ ಇಟ್ಸ್ ಅ ಸ್ಮಾಲ್ ಸ್ಕ್ರೀನ್, ಸ್ಮಾಲ್ ಮೊಬೈಲ್. ಅಷ್ಟು ದೊಡ್ಡ ಗಾತ್ರದ ಆನೆ ಇದರಲ್ಲಿ ಕ್ಯಾಪ್ಚರ್ ಆಗಿಬಿಡುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಈಗ ನಾನು ಕ್ರಿಕೆಟ್ ಮ್ಯಾಚ್ ನೋಡೋಕೆ ಹೋಗ್ತೀನಪ್ಪ, ಅದರಲ್ಲಿ 1,00,000 ಜನ ಇರ್ತಾರೆ. ದೊಡ್ಡ ದೊಡ್ಡ ಸ್ಟೇಡಿಯಂ ಇದೆಯಲ್ವಾ, ಎಂಟೈರ್ ಸ್ಟೇಡಿಯಮ್ನ ಇದರಲ್ಲಿ ಕ್ಯಾಪ್ಚರ್ ಮಾಡ್ಬೋದಾ ಇಲ್ವಾ? ಯು ಕ್ಯಾನ್ ಕ್ಯಾಪ್ಚರ್ ದಿ ಹೋಲ್ ಥಿಂಗ್. ಈಗ ಅಷ್ಟು ದೊಡ್ಡದು ಜೈಗ್ಯಾಂಟಿಕ್ ಆಗಿರೋ ವಸ್ತು ಇದರೊಳಗಡೆ ಬಂದು ಹೇಗೆ ಕೂತ್ಕೊಳ್ತು? ಹ್ಯಾವ್ ಯು ಎವರ್ ವಂಡರ್ಡ್? ದಟ್ಸ್ ವಾಟ್ ಸರ್ವಜ್ಞ ಇಸ್ ಟೆಲಿಂಗ್. ಆನೆ ಕನ್ನಡಿಯಲ್ಲಿ ತಾನಡಗಿ ಇಪ್ಪಂತೆ ಜ್ಞಾನ ಉಳ್ಳವರ ಹೃದಯದಲ್ಲಿ ಪರಶಿವನು ತಾನು ಇರುತಿಯನು ಸರ್ವಜ್ಞ. ಸೊ ಇನ್ ಆರ್ಡರ್ ಟು ಡೂ ಬಿಸ್ನೆಸ್, ಲೈಫಲ್ಲಿ ಚೆನ್ನಾಗಾಗಬೇಕು, ನಾವು ಕೋರಿದೆಲ್ಲ ಪಡ್ಕೋಬೇಕು ಅಂತ ನಮ್ಮ ಹತ್ರ ಜ್ಞಾನ ಇರಬೇಕು. ಈ ಜ್ಞಾನ ಸತ್ಯಯುಗದಲ್ಲಿ ಯಥೇಚ್ಛವಾಗಿತ್ತು. ಅದೇ ಕಲಿಯುಗಕ್ಕೆ ಬಂದಾಗ ಈಗಿರುವಂಥದ್ದೆಲ್ಲ ಅಜ್ಞಾನ. ಹಾಗಾಗಿ ಅಜ್ಞಾನಿಗಳು ಮಾತ್ರ ಯಾರೋ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ, ಆದರೆ ಜ್ಞಾನಿಗಳು ಯಾವತ್ತೂ ವ್ಯಾಪಾರ ಮಾಡ್ತಾರೆ. ಸೊ ಹಾಗಾಗಿ ಜನವರಿ 8, 9, 10 ವಿಶೇಷವಾದ
ವ್ಯಾಪಾರದ ಒಂದು ವರ್ಕ್ಶಾಪ್ ಮಾಡ್ತಿರೋವಂಥದ್ದು. ನಾವೆಲ್ಲರೂ ಬಿಸ್ನೆಸ್ ಮಾಡಬೇಕು, ವ್ಯಾಪಾರ ಮಾಡಬೇಕು, ಲೈಫಲ್ಲಿ ಸಕ್ಸಸ್ ಆಗಬೇಕು, ನಾವು ಅಂದುಕೊಂಡಾಗೆ ಬದುಕಬೇಕು ಅಂತಂದರೆ ನಮಗೆ 2 ಬೇಕಿರುತ್ತೆ. ಒಂದು ಸಮಯದ ಸ್ವಾತಂತ್ರ್ಯ, ಇನ್ನೊಂದು ಹಣದ ಸ್ವಾತಂತ್ರ್ಯ. ಸೊ ಇವೆರಡೂ ಸ್ವಾತಂತ್ರ್ಯ ಬೇಕು, ಅದ್ರ ಜೊತೆ ಜ್ಞಾನದ ಸ್ವಾತಂತ್ರ್ಯನೂ ಬೇಕು. ಸೊ ನಾವು ಅಜ್ಞಾನತನ ಇದ್ದರೆ ನಮ್ಮಲ್ಲಿ ಎಷ್ಟು ದುಡ್ಡಿದ್ರೂ ಅದನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ. ಈಗ ಸಪೋಸ್ ಒಂದು ವೇಳೆ ನನ್ನ ಹತ್ರ 100 ಕೋಟಿ ಇದೆಯಪ್ಪ, ನಾನೀಗ ಲೂಸ್. ಓಕೆನಾ ಮೇಡಮ್? ಅಲ್ಲ, ಯಾರೇ ಆಗಲಿ, ನೀವೇ ಆಗಲಿ, ನಿಮ್ಮ ಹತ್ರ 100 ಕೋಟಿ ಇದೆ, ನಿಮ್ಮ ಮಗ ನಿಮಗೆ ಹುಟ್ಟಿರೋ ಮಗು ಸಪೋಸ್ ಬುದ್ಧಿಮಾಂದ್ಯ ಅಂದ್ಕೊಳ್ಳೋಣ. ಈಗ 100 ಕೋಟಿನ ಎಂಜಾಯ್ ಮಾಡೋಕ್ಕಾಗುತ್ತಾ ನಿಮ್ಮ ಮಗು? ಸೊ ಯಾವ್ದು ಇಂಪಾರ್ಟೆಂಟ್? ಈಗ ಜ್ಞಾನ ತುಂಬ ಇಂಪಾರ್ಟೆಂಟು. ಸೊ ಜ್ಞಾನಿಗಳು ಮಾತ್ರ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ. ಅಜ್ಞಾನಿಗಳು ಯಾರೋ ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ಏನೋ ಬರುವಂಥ ಸಂಬಳದಲ್ಲಿ ಜೀವನ ಹೇಗೇಗೋ ಗುಡುಗಿಸ್ಬೋದು, ಜೀವಿಸೋದಕ್ಕಾಗಲ್ಲ. ಸೊ ಜೀವಿಸೋದೇ ಬೇರೆ, ಬದುಕೋದೇ ಬೇರೆ, ಹೇಗೇಗೋ ಸುಮ್ಮನೆ ಟೈಮ್ ಕಳೆದು ಬಿಡೋದು ಬೇರೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಲಿವ್ ದಿಸ್ ಲೈಫ್, ಸಚ್ ಅ ಬ್ಯೂಟಿಫುಲ್ ಲೈಫ್. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ. ಸಪೋಸ್ ಯು ಆಸ್ಕ್ ಎ ಕ್ವೆಶನ್ ಟು ಯುವರ್ ಸೆಲ್ಫ್, ನೀವು ಯಾರು? ನೀವು ಎಲ್ಲಿಂದ ಬಂದರೆ? ಅಲ್ಲ, ನೀವು ಯಾಕೆ ಗಂಡಾಗೆ ಅಥವಾ ಹೆಣ್ಣಾಗೆ ಹುಟ್ಟಿರಬೇಕು? ಅಲ್ಲ, ಯಾಕೆ ನಿಮ್ಮ ಹೈಟ್ ಇಷ್ಟೇ ಇದೆ? ಯಾಕೆ ನೀವು ಇನ್ನೂ ಜಾಸ್ತಿ ಹೈಟ್ ಆಗ್ಬೋದಿತ್ತು, ಇಲ್ಲ ಕುಳ್ಳಗಿರ್ಬೋದಿತ್ತು? ಅಲ್ಲ, ಯಾಕೆ ನಿಮ್ಮ ಸ್ಕಿನ್ ಈ ಥರ ಡಾರ್ಕ್ ಇರ್ಬೋದು ಅಥವಾ ಫೇರ್ ಇರ್ಬೋದು ಅಥವಾ ಹೇಗೇಗೋ ಇರ್ಬೋದು? ಯಾಕೆ ನಿಮ್ಮ ಕೂದಲು ಹಾಗಿದೆ? I mean, you ask a question. I think somebody has beautifully designed and somebody has sent us here. I mean, when are we going back? Where are we going back? Nobody in the world knows. ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿ ತನಕ. ಇದೆಲ್ಲ ಬ್ರಹ್ಮಜ್ಞಾನ ಅನಿಸೋದೇ ಇಲ್ವ ನಿಮಗೆ? ಯಾವಾಗ ಇಂಥ ಕ್ವೆಶನ್ಸ್ನ ಕೇಳ್ತೇವೋ ನಮಗೆ ಅಷ್ಟು ಮದಗಳಿರೋದಿಲ್ಲ. ಅಹಂಕಾರ ಆಗ್ಬೋದು, ನಾನು ಹಾಗೆ ಹೀಗೆ, ನನ್ನ ಹತ್ರ ಅದಿದೆ ಇದಿದೆ, ಐ ಹ್ಯಾವ್ ಸೋ ಮಚ್ ಆಫ್ ಪವರ್, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ಈ ದ್ವೇಷ, ವೆಂಜನ್ಸು ಇವ್ಯಾವುದೂ ಇರೋದಿಲ್ಲ. ಯಾವಾಗ ನಾನು ಯಾರು ಅಂತ ಯಾರಾದರೂ ಕ್ವೆಶನ್ ಅವ್ರು ಮಾಡಿಕೊಂಡ್ರೆ ಸಾಕು. ಎನಿವೆ, ವಿಲ್ ಆಲ್ ಡಿಸ್ಕಸ್ ದಿಸ್ ಇನ್ ದ ವರ್ಕ್ಶಾಪ್. ಬಟ್ ಸ್ಪೆಷಲ್ ಮನಿ ಮೆಡಿಟೇಷನ್ ಬಗ್ಗೆ ಮ್ಯಾಮ್ ಕೇಳಿದ್ರು ಮೇಡಮ್ಮು. ನಾನು ನಿಮ್ಮನ್ನೊಂದು ಕ್ವೆಶನ್ ಕೇಳ್ತೇನೆ, ಇನ್ ಆರ್ಡರ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ದಿಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಇದೆ ಅಂತ ನಾನು ನಿಮ್ಮನ್ನು ಕೇಳಿದ್ರೆ ನೀವೆಲ್ಲರೂ ಹೇಳ್ತಿರೋ ಇಲ್ವೋ? ಎಲ್ರಿಗೂ ಹೇಳಲಿಕ್ಕೆ ಸಾಧ್ಯ. ನನ್ನ ಹತ್ರ ಇಷ್ಟು ಗ್ರಾಮ್ ಗೋಲ್ಡ್ ಇದೆ, ಅಥವಾ ಇಷ್ಟು kg ಗೋಲ್ಡ್ ಇದೆ, ಅಥವಾ ಇದೆಯೋ ಇಲ್ವೋ, ಅದ್ರ ಮೌಲ್ಯ ಎಷ್ಟು, ಅದ್ರ ವಾಟ್ ಈಸ್ ದ ರೇಟ್ ಟುಡೇ ಇಫ್ ಐ ಹ್ಯಾವ್ ಟು ಸೆಲ್ ಇಟ್ ಅಂತ ಕೇಳಿದರೆ ಯು ವಿಲ್ ಡೆಫಿನೆಟ್ಲಿ ಸೇ ದ್ಯಾಟ್. ಆರ್ ಇಫ್ ಐ ಆಸ್ಕ್ ಯು, ನಿಮ್ಮ ಹತ್ರ ಎಷ್ಟು ಜಮೀನಿದೆ, ಎಷ್ಟು ಸೈಟ್ ಇದೆ, ಎಷ್ಟು ಮನೆ ಇದೆ, ಖಂಡಿತ ನೀವು ಹೇಳ್ತೀರ. ಕಾರ್ ಎಷ್ಟಿದೆ ಅಂದಾಜು ಹೇಳ್ತೀರಲ್ವ, ಒಂದು ರೇಟು ಹೇಳ್ತೀರ, ಬೇಕಾದ್ರೆ ಇಷ್ಟಕ್ಕೆ ಹೋಗ್ಬೋದು ಅಂತಂತನೂ ಹೇಳ್ತೀರ. ಇಫ್ ಐ ಆಸ್ಕ್ ಯು, ವೆಲ್ ಎನಿಥಿಂಗ್ ದಟ್ ಈಸ್ ವಿಸಿಬಲ್, ಯಾವುದನ್ನೆಲ್ಲ ನಾವು ಕೊಂಡುಕೊಳ್ಬೋದು, ಅದಕ್ಕೆಲ್ಲ ಒಂದು ಬೆಲೆ ಇರುತ್ತೆ ಅಂದ್ಕೊಳ್ಳೋಣ. ಸಪೋಸ್ ನಾನು ನಿಮ್ಮನ್ನು ಕೇಳ್ತೇನೆ, ನೀವು ತುಂಬ ಇಷ್ಟಪಡ್ತೀರ ಯಾರನ್ನೋ ಒಬ್ಬರನ್ನ, ಅದು ನಿಮ್ಮ ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನಾನು ನಿಮ್ಮನ್ನು ಕೇಳಿದ್ರೆ ಎಷ್ಟು ಪ್ರೀತಿ ಮಾಡ್ತೀರಾ ಅಂತಂದರೆ ನೀವು ಹೇಗೆ ಹೇಳ್ತೀರಾ? ಗೋಲ್ಡ್ ಕೇಳಿದಾಗ ಹೇಳ್ಬಿಟ್ರಿ, ಸೈಟ್ ಕೇಳಿದಾಗೂ ಹೇಳ್ಬಿಟ್ರಿ, ಅಥವಾ ಇನ್ಯಾವುದೋ ಒಂದು ಮೆಟೀರಿಯಲಿಸ್ಟಿಕ್ ಹೇಳ್ಬಿಟ್ರಿ ಅಲ್ವಾ? ಇದು ಹೇಗೆ ಹೇಳ್ತೀರಾ ನೀವೀಗ? ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದು ನಿಮಗೆ ಗೊತ್ತಿದೆ. ಯು ರಿಯಲಿ ಲವ್, ಯು ರಿಯಲಿ ಕೇರ್, ಯು ರಿಯಲಿ ಟ್ರಸ್ಟ್, ಬಟ್ ಹೌ ಕ್ಯಾನ್ ಯು ಸಬ್ಸ್ಟ್ಯಾನ್ಷಿಯೇಟ್? ನೋಬಡಿ ಇನ್ ದ ವರ್ಲ್ಡ್, ಈ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ಇಲ್ಲಿ ತನಕ ಇಷ್ಟಿದೆ ಅಂತ ತೋರಿಸೋದಕ್ಕಾಗಲೇ ಇಲ್ಲ. ದಟ್ ಈಸ್ ಆಲ್ ಯೂನಿವರ್ಸ್ ಮೇಡಮ್. ಯಾವುದನ್ನು ನಾವು ಫೀಲ್ ಮಾಡ್ಕೋಬೋದೋ ಫೀಲಿಂಗ್ ಲೆವೆಲಲ್ಲಿ ಮಾತ್ರ ಇರುತ್ತೆ. ಬಟ್ ಅದಕ್ಕೆ ಒಂದು ಆಕಾರ, ರೂಪ ಆಗಲಿ, ವೆಯ್ಟ್ ಆಗಲಿ, ಉದ್ದ ಆಗಲಿ, ಅಳತೆ ಇಂಥದ್ದು ಯಾವುದೂ ಇರೋದಿಲ್ಲ. ಸೊ ದಟ್ ಈಸ್ ನಮ್ಮ ಸಬ್ಜೆಕ್ಟ್ ಇರುವಂಥದ್ದು ಅಲ್ಲಿ. ಇನ್ಫ್ಯಾಕ್ಟ್ ನೀವು ದೇವಸ್ಥಾನಗಳಿಗೆಲ್ಲ ಹೋಗ್ತೀರ, ಯಾವತ್ತಾದರೂ ದೇವರು ಬಂದಿದ್ದಾರಾ, ಕಾಣಿಸ್ಕೊಂಡಿದ್ದಾರಾ? ಬಿಕಾಸ್ ಯು ಕಾಂಟ್ ಸಿ ಹಿಮ್. ದ ವೆರಿ ಫ್ಯಾಕ್ಟ್, ಸಪೋಸ್ ನೀವು ನೋಡಲೇಬೇಕು ಅಂತ ಕುಳಿತರೆ, ಯಾರೋ ಒಬ್ರಿಗೆ ಹೋಗಿ ಅಗಾಧ ಮಾಡಿ ಕೂತ್ಕೊಂಡ್ಬಿಟ್ನಂತೆ, ನಂಗೆ ದೇವ್ರು ನೋಡಬೇಕು, ನನ್ನ ದೇವ್ರು ನೋಡಲೇಬೇಕು, ಇಲ್ಲಾಂದ್ರೆ ನಾನು ಊಟ ತಿಂಡಿ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ನಂತೆ. ಆಗ ಯಾರೋ ಗುರುಗಳೊಬ್ಬರು ಬಂದು ಹೇಳಿದ್ರಂತೆ, ಅಪ್ಪ ಒಂದು ಕೆಲಸ ಮಾಡಿ ದೇವ್ರನ್ನ ತೋರಿಸ್ತೀನಿ, ಈಗ ಮಧ್ಯಾಹ್ನ ಬೇರೆ 11 ಗಂಟೆ 12 ಗಂಟೆ ಆಗಿದೆ, ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಒಂದು 5 ನಿಮಿಷ ಆಕಾಶದಲ್ಲಿರೋ ಸೂರ್ಯನ ನೋಡ್ಬಿಟ್ಟು ಬಾ ಒಳಗಡೆ ಅಂದ್ರಂತೆ.
ಸೊ ಅವನು ಹೋದಂತೆ ಆಚೆ ಕಡೆ ಹೋದ, ಫುಲ್ಲು ಸೂರ್ಯ ಬೆಳಕಿತ್ತು, ನೋಡ್ತಿದ್ದ. ಒಂದು ಸ್ವಲ್ಪ ಹೊತ್ತು ನೋಡ್ಲಿಕ್ಕಾಗಲಿಲ್ಲ. ಆಮೇಲೆ ನಿಮ್ಗೆ ನೋಡೋಕ್ಕಾಗುತ್ತಾ ಮೇಡಮ್ ಸೂರ್ಯನ? ನೋಡೋಕ್ಕಾಗಲ್ಲ, ಕಣ್ಣು ಆಗೋದಿಲ್ಲ, ಮುಚ್ಕೊಬಿಡ್ತೀವಲ್ಲ. ಆಗ ಒಳಗಡೆ ಬಂದು ಹೇಳ್ತಾನೆ, ಸ್ವಾಮಿ ಅದನ್ನ ಹೆಂಗೆ ನೋಡೋಕ್ಕಾಗುತ್ತೆ, ಅಷ್ಟು ಬೆಳಕಿದೆ ಅಂತೇಳಿ. ಆಫ್ಟರ್ ಆಲ್ ದೇವರ ಸೃಷ್ಟಿಯಲ್ಲಿ ಇನ್ಸಿಗ್ನಿಫಿಕೆಂಟ್ ಆಗಿರೋದು ಒಂದು ಸನ್. ಆ ಸೂರ್ಯ ಅನ್ನೋಂಥ ದೇವ್ರಿಗೆ ಏನೂ ಲೆಕ್ಕನೇ ಇಲ್ಲ. ಅವನು ಸೃಷ್ಟಿ ಮಾಡಿರೋ, ಅವನು ಯಾವುದೋ ಒಂದು ಚೇಲ ಅಂದ್ಕೊಳ್ಳೋಣ, ಇಲ್ಲ ಮಗ ಅಂದ್ಕೊಳ್ಳೋಣ, ಅವನ್ನೇ ನೋಡೋಕ್ಕಾಗಲ್ಲ. ಈ ನಿಜವಾದ ಸೂರ್ಯನ ಅಥವಾ ನಿಜವಾದ ದೇವ್ರು ನೋಡೋಕ್ಕಾಗುತ್ತೇನಪ್ಪ? ಅವನಿಷ್ಟು ಸೂರ್ಯಗಳಿಗೆ ಸಮ ಇರ್ತಾನೆ ಅವನು. ಸೊ ಅವನು ಅದಕ್ಕೆ ಡಿಸೈಡ್ ಮಾಡ್ತಾನೆ ದೇವರು, ನಿನ್ನ ಕಣ್ಣಿಗೆ ಸ್ಟ್ರೈನ್ ಆಗಬಾರ್ದು ಅಂತಂತೇಳಿ ನಿನಗೆ ಕಾಣಿಸೋ ಅಂಥದ್ದು 0 to 20,000 ಹರ್ಟ್ಸ್, ಅಲ್ಲ ಕೇಳಿಸೋ ಅಂಥದ್ದು. ನಿನಗೆ ಕಾಣಿಸೋ ಅಂಥದ್ದು ಎಲ್ಲವೂ ಕಾಣ್ತಿಲ್ಲ ನಮಗೆ ಎಷ್ಟು ಕಾಣಬೇಕು ಅಷ್ಟೇ. ಅದಕ್ಕೆ ನೋಡಿ, ಗೂಬೆಗೆ ಕಾಣಿಸೋದು ನಮಗೆ ಕಾಣಲ್ಲ, ಅಥವಾ ನಾಯಿಗೆ ಕೇಳಿಸೋದು ನಾಯಿಗೆ ಕಾಣಿಸೋದು ನಮಗೆ ಕಾಣಿಸಲ್ಲ ಮತ್ತು ಕೇಳಿಸಲ್ಲ. ಹಾಗೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಕಾಣುವಂಥದ್ದು, ಕೇಳಿಸೋವಂಥದ್ದು, ಫೀಲ್ ಮಾಡ್ಕೊಳ್ಳೋವಂಥದ್ದು ನಮ್ಗೆ ಫೀಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ದೇವರು ಯೂನಿವರ್ಸು ಡಿಸೈನ್ ಮಾಡಿ ಕಳಿಸಿದ್ದಾರೆ, ಇಷ್ಟು ಫೀಲ್ ಮಾಡ್ಕೊ, ಆ ಅನುಭವ ನೀನು ಪಡ್ಕೋ ಸಾಕು ಅಂತ. ಎಲ್ಲವೂ ಕೇಳಿಸೋದಾದರೆ ಮೇಡಮ್ ನಮ್ಮ ಕಿವಿ ಒಡೆದೋಗುತ್ತಂತೆ. ಲಿಟ್ರಲಿ ಇಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ ದೇರ್ ಆರ್ ಸೋ ಮೆನಿ ಸೌಂಡ್ಸ್. ಲೈಕ್ವೈಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ವಿ ಕ್ಯಾನ್ ಸಿ ಅಲ್ಟ್ರಾ ರೆಡ್ ಏನಿದೆಯೋ ತುಂಬ ಇದೆ ಮೇಡಮ್ ರೇಸು, ಅವೆಲ್ಲ ನಮ್ಗೆ ಕಾಣಿಸೋದೇ ಇಲ್ಲ. ವಾಟ್ ಎಕ್ಸ್ರೇ ಕ್ಯಾನ್ ಸಿ ಐ ಕಾಂಟ್ ಸಿ, ವಾಟ್ ಆನ್ ECG ಸೀಸ್ ಐ ಕಾಂಟ್ ಸಿ. ಸೊ ವಾಟ್ ಐ ಸಿ ಈಸ್ ಓನ್ಲಿ ಒನ್. ನಾವೀಗ ಕೈ ಕಾಣ್ತಿದೆ, ನಾವು ಎಕ್ಸ್ರೇ ಮಾಡಿದ್ರೆ ಒಳಗಡೆ ಇನ್ನೊಂದೇನೋ ಕಾಣುತ್ತೆ, ECG ಇನ್ನೊಂದೇನೋ ಕಾಣುತ್ತೆ. ಇಷ್ಟೇ ಸೈನ್ಸ್ ಡೆವಲಪ್ ಆಗಿರೋದು. ಇನ್ನೂ ಅದರೊಳಗಡೆ ಇನ್ನೂ ಎಷ್ಟೋ ಇದೆಯಲ್ವಾ. ಸೊ ಹಾಗಾಗಿ ದೇರ್ ಈಸ್ ಅ ಲಿಮಿಟ್ಲೆಸ್ ಫಾರ್ ಯೂನಿವರ್ಸಸ್ ಕ್ರಿಯೇಷನ್. ಸೊ ಅದರಲ್ಲಿ ಒಂದು ಭಾಗ ಮನಿ ಮೆಡಿಟೇಷನ್. ಹೇಗೆ ಪ್ರೀತಿಯನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ವೋ, ನಂಬಿಕೆಯನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ವೋ, ಹಾಗೆ ಮನಿ ಮೆಡಿಟೇಷನ್ ಅನ್ನೋವಂಥದ್ದು. ಎಲ್ಲರೂ, ಎಲ್ಲ ಜ್ಞಾನಿಗಳು, ಎಲ್ಲ ಋಷಿ ಮುನಿಗಳು, ಬಹುತೇಕ ಎಲ್ಲ ಸಾಧಕರು ನೀವು ನೋಡಿದ್ರೆ ಎಲ್ಲರೂ ಧ್ಯಾನ ಮಾಡಿರ್ತಾರೆ. ಆ ಧ್ಯಾನ ನಿಮಗೇನು ಬೇಕೋ ಅದಕ್ಕೆ ಏನೋ ಸೀಮಿತವಾಗಿರುತ್ತೆ. ಸಪೋಸ್ ಯಾರ್ದು ಒಬ್ರದ್ದು ಪ್ರೀತಿ ಬೇಕು ನನಗೆ, ಅವರಿಗೆ ಮನಿ ಮೆಡಿಟೇಷನ್ ಅವಶ್ಯಕತೆ ಇಲ್ಲ, ಅವರಿಗೆ ಬೇರೆ ಮೆಡಿಟೇಷನ್. ಇನ್ನೊಬ್ರಿಗೆ ಯಾರಿಗೂ ಜ್ಞಾನೋದಯ ಆಗಬೇಕು, ಅವರಿಗೆ ಮನಿ ಮೆಡಿಟೇಷನ್ ಅಲ್ಲ, ಅವರಿಗೆ ಬೇರೆದಿರುತ್ತೆ. ಜೀವನದಲ್ಲಿ ನಮಗೆ ತುಂಬ ಅವಶ್ಯಕತೆಗಳಿರುತ್ತೆ, ಏನು ಬೇಕೋ ಅದನ್ನ ತಿಳಿಸ್ಕೊಡ್ತೀರಿ. ಯಾವುದು ನಿಮ್ಮ ಹಸಿವೇನು. ಇಫ್ ಯು ಆರ್ ಹಂಗ್ರಿ ಫಾರ್ ಫುಡ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಫುಡ್. If you're hungry for sleep, probably you'll sleep, you'll find sleep. If you're hungry for love, you will find love. If you're hungry for money, you will definitely find money, but provided you're hungry. Yes. If you're thirsty, if you're hungry, you'll definitely get it. So likewise, money meditation, ಯಾರಿಗೆ ಹಣ, ಆಸ್ತಿ, ಐಶ್ವರ್ಯಗಳ ಹಸಿವಿದೆಯೋ ಅವರಿಗೆ ಈ ಧ್ಯಾನ. ಇದು ಬೇರೆಯವರೆಲ್ಲ ಮಾಡಲಿಕ್ಕಿಲ್ಲ. ಆಮೇಲೆ ಅವಶ್ಯಕತೆ ಇಲ್ದಿದ್ದು ಏನೋ ಯಾರೋ ಹೇಳಿದ್ರು ಅಂತ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ದ ಡಿಸೈರ್, ಹ್ಯಾಸ್ ಟು ಬಿ ದೇರ್, ಅ ಬರ್ನಿಂಗ್ ಡಿಸೈರ್ ಅಂತ ಹೇಳ್ತೀವಲ್ವ, ಅದಿದ್ದವ್ರು ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಇದನ್ನು ಮಾಡಬೇಕು. ಹೇಗೆ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ ನಾನು ವರ್ಕ್ಶಾಪಲ್ಲಿ ಹೇಳ್ತೇನೆ. ನೀವು ಕೇಳ್ಬೋದು, ನೀವೆಲ್ಲ ವರ್ಕ್ಶಾಪ್ ಮಾಡೋದಕ್ಕೆ ಹಿಂಗೆ ಹೇಳ್ತೀರಾ, ಅಥವಾ ಜನಗಳೆಲ್ಲ ಬರಬೇಕು, ನೀವು ಹಣ ಮಾಡ್ಕೋತೀರಲ್ಲ, ಅಲ್ಲೇ ಕೇಳೋದು ಇಲ್ಲೇ ಕೇಳಬಾರ್ದು ಅಂತ ಹೇಳ್ಬೋದು ತಾನೆ. ಐ ಮೀನ್ ಫೇರ್ ಇನಫ್ ಕ್ವೆಶನ್. ದಟ್ಸ್ ನಾಟ್ ರಾಂಗ್ ಎಟ್ ಆಲ್. ಯು ಟೆಲ್ ಮೀ, ನಾನು ಡಾಕ್ಟ್ರ್ ಆಗಿರ್ತೀನಿ, ಈಗ ನನ್ನ ಮಗನ ಹುಷಾರಿಲ್ಲಪ್ಪ, ನನ್ನ ಮಗಳಿಗೆ ಹುಷಾರಿಲ್ಲ, ಆಪ್ರೇಷನ್ ಮಾಡಬೇಕು. ಯು ಥಿಂಕ್ ಐ ಕ್ಯಾನ್ ಡೂ ಇಟ್ ಇನ್ ದ ಹೋಮ್? ನನ್ನ ಮನೇಲಿ ಮಾಡ್ಬೋದಾ? ಆರ್ ICU ಇಸ್ ಅ ಬೆಟರ್ ಪ್ಲೇಸ್? ಯು ಟೆಲ್ ಮೀ, ಯು ನೀಡ್ ಟು ಟೆಲ್ ಮೀ ಮ್ಯಾನ್. ಆ್ಯಂಡ್ ವೈ ದರ್ ಇಸ್ ಅ ಸ್ಯಾಂಕ್ಚುರಿ? ಏಕೆ ದೇವ್ರನ್ನ ಗರ್ಭಗುಡಿಯಲ್ಲೇ ಇಡುವಂಥದ್ದು? ದೇವ್ರು ಎಲ್ಲ ಕಡೆ ಇದ್ದಾರೆ, ಅವರೆಲ್ಲಿಲ್ಲ ಹೇಳಿ, ಯಾಕೆ ಅಲ್ಲಿ ಮಾತ್ರ ಅಂತಂತೇಳಿ? ದೇರ್ ಆರ್ ಪ್ರಿಸೈಸ್ ಪ್ಲೇಸ್ ಆ್ಯಂಡ್ ಅ ಪರ್ಟಿಕ್ಯುಲರ್ ಸಿಚುವೇಶನ್. ಆಮೇಲೆ ಇನ್ನೊಂದು, ಕಲಿಯುಗದಲ್ಲಿ ಯಾವುದಕ್ಕೆಲ್ಲ ಬೆಲೆ ಕೊಡ್ತೇವೋ ಅದನ್ನು ಮಾತ್ರ ನಾವು ಹುಷಾರಾಗಿ ನೋಡ್ಕೊಳ್ತೀವಂತೆ. ಯಾವುದಕ್ಕೆ ಬೆಲೆ ಕೊಡಲ್ವೋ ಅದು ಸುಮ್ಮನೆ ಕಸದ ಪೊರಕೆ ರೀತಿ, ಅಥವಾ ಏನೋ ಡಸ್ಟ್ ವೇಸ್ಟ್ ಥರ. ನೀವು ಯೋಚನೆ ಮಾಡಿ, ನಿಮ್ಮ ಮಕ್ಕಳು ನೀವು ಸ್ಕೂಲ್ಗೆ ಹಾಕ್ತೀರಪ್ಪ, ಒಂದು ಸ್ಕೂಲ್ಗೆ 5 ಲಕ್ಷ ರೂಪಾಯಿ ಫೀಸು, ಇನ್ನೊಂದು ಸ್ಕೂಲು ಫ್ರೀ. ಯಾವ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ, ಅಥವಾ ಯಾವ ಸ್ಕೂಲಿಗೆ ಕಳಿಸಿದ್ಮೇಲೆ ನೀವು ತುಂಬ ಜೋಪಾನ ಮಾಡ್ತೀರಾ? ನೀವೇ ಯೋಚನೆ ಮಾಡಿ. ಯಾವುದೋ ಒಂದು ಶಾಲೆಗೆ ಕಳಿಸ್ತೀವಿ, 1 ರೂಪಾಯಿ ಏನು ಫೀಸ್ ಏನಿಲ್ಲ, ನೀವು ತುಂಬ ಕೇರ್ ಮಾಡ್ತೀರಾ ನಿಮ್ಮ ಮಕ್ಕಳನ್ನ. ಹೋಗ ಅದೇನೋ ಇದೆ, ಹೋಗ ಏನು ಕಲ್ತ್ಕೊ ಹೋಗೋ ಅಂದ್ಬಿಡ್ತೀವಿ. ಅದೇ 5 ಲಕ್ಷ ಕಟ್ಟಿದರೆ ಹೋಗ್ತೀರಾ, ಪೇರೆಂಟ್ಸ್ ಮೀಟಿಂಗ್ ಹೋಗ್ತೀರಾ, ಕೇಳ್ತೀರಾ, ಇದೇಕೆ ಅವತ್ತು ಹೇಳಿದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ, ಸ್ವಿಮ್ಮಿಂಗ್ ಪೂಲ್ ಇಲ್ಲ ಇವತ್ತು, ಅದಿಲ್ಲ, ಇದಿದೆ, ಏನೇನೋ ಕೇಳ್ತೀರಲ್ವ.
ಯು ಕೇರ್ ಬಿಕಾಸ್ ಯು ಪೇಡ್ ಅ ಪ್ರೈಸ್ ಟು ಇಟ್ ಮ್ಯಾನ್. ಹೌದು. ವೆರೆವರ್ ದರ್ ಇಸ್ ಪ್ರೈಸ್ ಅಲ್ಲ, ಯು ಕೇರ್ ಫಾರ್ ಇಟ್, ಎಸ್ಪೆಷಲಿ ಕಲಿಯುಗದಲ್ಲಿ. ಅದಕ್ಕೆ ನಾನು ಯಾವತ್ತೂ ಎಕ್ಸಾಂಪಲ್ ಕೊಡ್ತಿರ್ತೇನೆ, ಐಫೋನು ಮತ್ತು ನಾರ್ಮಲ್ ಫೋನು. ಐಫೋನು 2 ಫೋನ್ ಇದೆ ಅಂದ್ಕೊಳ್ಳಿ ನಿಮ್ಮ ಹತ್ರ, ಯಾವ ಫೋನ ಜೋಪಾನವಾಗಿ ಇಟ್ಕೊಳ್ತೀರಾ? ಇಲ್ಲೋ ಹುಷಾರಾಗಿ. ಯಾವ ಫೋನಿಗೆ ಬೆಲೆ ಜಾಸ್ತಿ ಕೊಟ್ಟಿರ್ತೀರ ಆ ಫೋನಿಗೆ, ಇನ್ನೊಂದು ಫೋನ್ನ ಎಲ್ಲೋ ಎಸ್ತಿರ್ತೀರ, ಅದು ಬಿದ್ದರೂ ಪರವಾಗಿಲ್ಲ. ಹಾಗಾಗಿ ಬೆಲೆ ಕಟ್ಟೋದಕ್ಕೆ ಮಾತ್ರ ಮನುಷ್ಯನಿಗೆ ಮರ್ಯಾದೆ ಕೊಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಮರ್ಯಾದೆ ಇರೋರು ವರ್ಕ್ಶಾಪ್ ಬನ್ನಿ ಮೇಡಮ್. ಐ ಆಮ್ ಸೇಯಿಂಗ್ ಇಟ್ ವೆರಿ ರೂಡ್ಲಿ. ಯಾರು ಕಲೀಲೇಬೇಕು, ನಾನು ಪಡ್ಕೊಳ್ಳೇಬೇಕು, ನಾನು ಆಗಲೇಬೇಕು ಅನ್ನೋರು ಬನ್ನಿ. ಯಾರ್ಯಾರಿಗೆ ಹೇಗೇಗೋ ಮಾಡ್ತೀವಿ ಅಂತಂದರೆ ಎಲ್ಲಾದರೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ಖಂಡಿತವಾಗ್ಲೂ ಗುರುಜಿ. ಅಂದರೆ ಏನನ್ನಾದರೂ ಪಡ್ಕೋಬೇಕು ಅಂತಂದರೆ ಒಂದು ಗುರಿ ಇರಬೇಕು, ಡೆಡಿಕೇಶನ್ ಇರಬೇಕು. ಸೊ ಹಾಗಾಗಿ ನಿಮಗೆ ಪಡ್ಕೊಳ್ಬೇಕು ಅನ್ನುವಂಥ ಆಸೆ, ಆಕಾಂಕ್ಷೆ, ಶ್ರದ್ಧೆ, ನಿಷ್ಠೆ ಇದ್ದಾಗ ಈ ವರ್ಕ್ಶಾಪನ್ನು ಅಟೆಂಡ್ ಮಾಡಿದ್ರೆ ನಿಮ್ಗೊಂದಷ್ಟು ಮಾರ್ಗದರ್ಶನ ಸಿಗುತ್ತೆ. ಅದನ್ನು ನೀವು ಫಾಲೋ ಮಾಡೋದ್ರಿಂದ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಅಚೀವ್ ಮಾಡಬಹುದು ಅಂತ ಹೇಳ್ತೀರಾ ಗುರುಜಿ. ಮನುಷ್ಯನಿಗೆ ಎಲ್ಲದನ್ನು ಸಾಧಿಸೋದಕ್ಕೆ ಆಗುತ್ತೆ, ಮನುಷ್ಯನಿಂದ ಮಾಡೋಕ್ಕಾಗದಿರೋದು ಏನೂ ಇಲ್ಲ ಅಂತ ಹೇಳ್ತೀರಾ. ಆಮೇಲೆ ಎಲ್ಲದ್ರ ಬಗ್ಗೆ ಕೂಡ ನಿಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ ಅಂತ, ಅಂದರೆ ನಿಮಗೇನು ಬೇಕೋ ಅದಕ್ಕೊಂದು ನನ್ನ ಹತ್ರ ಸೊಲ್ಯೂಷನ್ ಇದೆ ಅಂತ ಹೇಳ್ತೀರಾ. ಅಂದರೆ ಯೂಶ್ವಲಿ ಜನ ಏನೇ ಬೇಕು ಅಂದರೂ ದೇವ್ರ ಹತ್ರ ಬೇಡ್ಕೋತೀವಿ, ನಮಗಿದನ್ನು ಕೊಟ್ಬಿಡಪ್ಪ, ನಮಗಿದು ಬೇಕು ಅಂತ. ಅದಾದರೆ ದೇವ್ರು ಕೊಟ್ಟ ಅಂತ ಖುಷಿಯಾಗಿರ್ತೀವಿ. ಬಟ್ ಇಲ್ಲಿ ನೀವು ವರ್ಕ್ಶಾಪನ್ನು ಅಟೆಂಡ್ ಮಾಡಿದ್ರೆ ನಿಮಗೆ ಬೇಕಾಗಿದ್ದೆಲ್ಲ ಸಿಗುತ್ತೆ ಅಂತ ಹೇಳ್ತೀರಾ. ಅಂದರೆ ಒಂದು ಜನರಲ್ ಕ್ವಶನ್, ಅಂದರೆ ಏನು ನೀವು ದೇವ್ರ, ನಿಮ್ಮ ಹತ್ರ ಬಂದರೆ ಹಂಗಾರೆ ನಮಗೆಲ್ಲ ಸೊಲ್ಯೂಷನ್ ಸಿಗುತ್ತಾ? ಅಂದರೆ ಮನುಷ್ಯನ ಹತ್ರ ಹಾಗಾದರೆ ಎಲ್ಲ ಮಾಡೋಕ್ಕಾಗತ್ತಾ? ನೀವು ಮನುಷ್ಯರ ದೇವ್ರ ಹಾಗಾದರೆ ಇಷ್ಟೆಲ್ಲ ಹೇಳೋಕ್ಕೆ? ಈ ರೀತಿಯಾದಂಥದ್ದು ಒಂದು ಜನರಲ್ ಕ್ವಶನ್ ಗುರುಜಿ. ಅಂದರೆ ಇಷ್ಟೆಲ್ಲ ಸಜೆಷನ್ನು, ಇಷ್ಟೆಲ್ಲ ಮಾರ್ಗದರ್ಶನ ಕೊಡ್ತಿರಲ್ಲ, ನೀವು ಯಾರು, ನಿಮಗೆ ಹೇಗೆ ಸಿದ್ಧಿಸ್ತಿದೆಲ್ಲ ಅಂತ? ವೆಲ್, ಬಸವಣ್ಣವ್ರು ಯಾವಾಗೋ ಹೇಳ್ಬಿಟ್ಟಿದ್ದಾರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವೆಲ್ಲ. ಅದೇ ಯಾವುದೋ ಕಾಲದಲ್ಲಿ ಪಾಪ ಅಂಥ ದೊಡ್ಡ ಮನುಷ್ಯರು ಹೇಳ್ಬಿಟ್ಟಿದ್ದಾರೆ, ನಾನೇನು ಹೇಳೋದು ಹೆಚ್ಚಾಗಿ. ಸೊ ಹಾಗಾಗಿ ನಾನು ನಿಜವಾಗ್ಲೂ ಮನುಷ್ಯನಲ್ಲ, ನಾನು ದೇವರು, ಐ ಆಮ್ ಗಾಡ್ ಅಷ್ಟೇ. ಬಟ್ ಯಾರು ದೇವರಾಗೋದಕ್ಕೆ ಸಾಧ್ಯ? ಯಾರು ತನ್ನನ್ನು ತಾನು ದೇವರು ಅಂತ ಅಂದ್ಕೊಳ್ತಾನೋ, ಹಾಗೆಯೇ ಇನ್ನೊಬ್ಬರಲ್ಲೂ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳಲ್ಲೂ ದೇವರನ್ನು ಕಾಣೋದಕ್ಕೆ ಸಾಧ್ಯವೋ ಅಂಥವನು ಮಾತ್ರ ದೇವರು ಅನ್ನೋದಕ್ಕೆ ಸಾಧ್ಯ. ಎಲ್ಲರೂ ದೇವರಲ್ಲ, ಹಾಗಾಗಿ ಎಲ್ಲರೂ ಮನುಷ್ಯರೂ ಅಲ್ಲ. ಸೊ ನನ್ನ ಪ್ರಕಾರ ನೀವು ಯಾರು, ನನಗೆ ನೀವು ದೇವರು, ಮೇಡಮ್ ಯಾರು, ದೇವರು. ಬಿಕಾಸ್ ಆ ದೇವರಲ್ಲಿ, ಆ ಪರಮಾತ್ಮನಲ್ಲಿ ಏನೆಲ್ಲ ಶಕ್ತಿಗಳಿದೆಯೋ ಆ ಎಲ್ಲ ಶಕ್ತಿಗಳನ್ನು ನಮ್ಮೊಳಗಡೆ ತುಂಬಿ, ವಿಶೇಷವಾಗಿ ಚೇತನವನ್ನು ತುಂಬಿ ಈ ಭೂಲೋಕಕ್ಕೆ ಕಳಿಸಿರುವಂಥದ್ದು. ನೀವು ನೋಡಿ, ಅದೆಷ್ಟು ಲಕ್ಷ ವರ್ಷಗಳಾಯಿತು ಯಾರಿಗೂ ಗೊತ್ತಿಲ್ಲ ಈ ಭೂಮಿ ಸೃಷ್ಟಿಯಾಗಿ. ಆ ಸೃಷ್ಟಿಯಿಂದನೂ ಎಲ್ಲ ಪ್ರಾಣಿ ಪಕ್ಷಿಗಳು ನಮ್ಮ ಜೊತೆ ಇದ್ದಾವೆ. ಯಾವುದಾದ್ರೂ ಒಂದು ಪ್ರಾಣಿ, ಅದು ನಾಯಿ ಆಗ್ಬೋದು, ಅಥವಾ ಬೆಕ್ಕಾಗ್ಬೋದು, ಅಥವಾ ಪಕ್ಷಿಗಳಲ್ಲಿ ಕಾಗೆ ಆಗ್ಬೋದು, ಕೋಗಿಲೆ ಆಗ್ಬೋದು, ಯಾವುದೇ ಆಗ್ಬೋದು, ಇಲ್ಲಿ ತನಕ ಏನಾದರೂ ಚೇತನವನ್ನು ಬಳಸ್ಕೊಂಡು ಡೆವಲಪ್ಮೆಂಟ್ ಅಂತ ಏನಾದರೂ ಆಗಿದೆಯಾ? ಯಾವುದಾದ್ರೂ ನಾಯಿ ಇಲ್ಲಿ ತನಕ ಅಯ್ಯೋ ನನಗೇನಪ್ಪ ನಾಚಿಕೆ ಇದೆ, ಬಟ್ಟೆನೇ ಇಲ್ವಲ್ಲ ಅಂತ ಯಾವುದಾದ್ರೂ ಬಟ್ಟೆ ಹೊಲಿಸ್ಕೊಂಡಿರೋದಿದೆಯಾ? ಅಥವಾ ಬೌ ಅನ್ನೋದು ಬಿಟ್ಟು ಬೇರೆ ಯಾವುದಾದ್ರೂ ಶಬ್ದದಲ್ಲಿ ಮಾತಾಡಿರೋವಂಥದ್ದು ಇದೆಯಾ? ಅವು ಯಾವುದೂ ಡೆವಲಪ್ ಆಗಲಿಲ್ಲ. ಯಾರು ಡೆವಲಪ್ ಆಗ್ತಾರದು? ಕಾಲಕ್ಕೆ ಏನೇನು ಬೇಕೋ ಹಾಗೆ ಬೆಳೀತಿರೋವಂಥದ್ದು ಈ ಮನುಷ್ಯ ಅಲ್ಲ, ದೇವರು. ಓನ್ಲಿ ಮನುಷ್ಯ ಹೂ ಹ್ಯಾಸ್ ದಟ್ ಚೇತನ ಅಲ್ಲ, ಆ ಜ್ಞಾನ ಇದೆಯಲ್ವ, ಪರಬ್ರಹ್ಮನ ಜ್ಞಾನ, ಅವನು ಮಾತ್ರ ವಿಕಾಸನ ಆಗೋದಕ್ಕೆ ಸಾಧ್ಯ. ನಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್ ಕ್ಯಾನ್ ಇವಾಲ್ವ್, ರಾದರ್ ಓನ್ಲಿ ದಿಸ್ ಹ್ಯೂಮನ್ ಬೀಯಿಂಗ್ ವಾಸ್ ದ ಡಿವೈನ್ ಸ್ಪಿರಿಟ್. ಸೊ ಹಾಗಾಗಿ ಎಲ್ಲರಲ್ಲೂ ಪರಬ್ರಹ್ಮ ಇದ್ದಾನೆ, ಎಲ್ಲರಿಗೂ ಎಲ್ಲ ಸಾಧ್ಯ. ಅದಕ್ಕೋಸ್ಕರ ನಮ್ಮ ಕಾರ್ಯಾಗಾರದಲ್ಲಿ ಅಥವಾ ನಾವು ಯಾವಾಗಲೂ ಹೇಳ್ತಿರೋವಂಥದ್ದು ಅಹಂ ಬ್ರಹ್ಮಸ್ಮಿ, ಮೀನ್ಸ್ ವಿ ಆರ್ ಆಲ್ ಗಾಡ್ ಪಾರ್ಟಿಕಲ್ ಅಂತ ಹೇಳ್ತಿರೋವಂಥದ್ದು. If you think you are a human being, so be it, you will be a human being. But if you think you are divine, you truly are a divine spirit. ಸೊ ಹಾಗಾಗಿ ನಾನು ದೇವರು, ನಾನು ಮಾತ್ರ ಅಲ್ಲ, ನಾವು ಎಲ್ಲರೂ ದೇವರು, ಗೊತ್ತಿರಲಿ. ಒಬ್ಬೊಬ್ಬರು ದೇವರು. ಯಾವಾಗ ದೇವರು ಅಂತ ನೀವು ಹೇಳೋದಕ್ಕೆ ಸಾಧ್ಯ? ಪ್ರತಿ ಒಬ್ಬರಲ್ಲೂ, ಪ್ರತಿ ಸಿಚುವೇಷನಲ್ಲೂ, ಪ್ರತಿ ವಸ್ತುವಿನಲ್ಲೂ ಆ ದೈವತ್ವವನ್ನು ಕಾಣೋದಕ್ಕೆ ಸಾಧ್ಯ ಆದಾಗ. ಒಂದು ವೇಳೆ ನಾನೀಗೆಲ್ಲ ಹೇಳಿಬಿಟ್ಟು ನಾನು ಮೇಡಮ್ನ ದ್ವೇಷ ಮಾಡ್ತೀನಿ ಅಂದ್ಕೊಳ್ಳೋಣ, ಅಥವಾ ನಾನು ಈಗ ಹೇಳೋದು ಬೇರೆ,
ನಡವಳಿಕೆ ಬೇರೆನಪ್ಪ. ಆಚೆ ಕಡೆ ನಾನು ಬೇರೆ. ನಾನು ಸರ್ವೇ ಸಾಮಾನ್ಯವಾಗಿ ಮನುಷ್ಯನಾಗಿ ಏನೋ ಚಿಕ್ಕ ಪುಟ್ಟ ವಿಚಾರಗಳು ಕಿತ್ತಾಡೋದು ಅಥವಾ ಕೆಟ್ಟ ಮಾತು ಮಾತಾಡೋದು ಹೇಗೇಗೋ ಇರ್ತೀನಿ ಅಂದ್ಕೊಳ್ಳಿ. ದೆನ್ ನಾನು ಸುಳ್ಳು ಹೇಳ್ದಾಗೆ ತಾನೆ. ಸೊ ಹಾಗಾಗಿ ಐ ಆಮ್ ಗಾಡ್ ಬಿಕಾಸ್ ಐ ಆಮ್ ಟ್ರೂಲಿ ಲಿವಿಂಗ್ ಇಟ್. ದಟ್ಸ್ ವೈ ನಾನು ಯಾವತ್ತೂ ಹೇಳ್ತಿರ್ತೇನೆ, ನಾನು ಇಲ್ಲೆಲ್ಲ ಏನೇನು ಹೇಳ್ತೀನೋ ಇದೆಲ್ಲ ಉಚಿತವಾಗಿ ತಾನೇ ಹೇಳಿರೋ ಅಂಥದ್ದು ವಾಹಿನಿಯಲ್ಲಿ. ನೀವಿದನ್ನು ಮಾಡಿ ನಿಮಗೇನಾದರೂ ಒಳ್ಳೆಯದಾದರೆ ಮಾತ್ರ ವರ್ಕ್ಶಾಪ್ ಬನ್ನಿ, ಆಗಿಲ್ವಾ ಬಿಟ್ಟಾಕಿ. ಸ್ಟ್ರೈಟ್ ಫಾರ್ವರ್ಡ್ ಅಲ್ವಾ ಮೇಡಮ್? ಎಸ್, ಖಂಡಿತವಾಗ್ಲೂ ಗುರುಜಿ. ಯಾಕಂದ್ರೆ ಒಂದಷ್ಟು ಟಿಪ್ಸ್ ಕೊಡ್ತಾ ಇರ್ತೀರಾ, ಅದನ್ನ ಒಂದು ಟ್ರಯಲ್ ಅನ್ನೋ ಥರ ಮನೇಲಿ ಫಾಲೋ ಮಾಡಿ. ಅಷ್ಟೇ. ನಿಮ್ಗದು ವರ್ಕ್ ಆಯ್ತು ಅಂದಾಗ ಗುರುಜಿ ಅವ್ರು ಹೇಳೋದ್ರಲ್ಲಿ ಏನೋ ಒಂದು ಅರ್ಥ ಇದೆ, ನಿಜಕ್ಕೂ ಇದು ಆಗುತ್ತೆ ಅಂದಾಗ, ಆ ಕಾನ್ಫಿಡೆನ್ಸ್ ಬಂದಾಗ ವರ್ಕ್ಶಾಪ್ ಅಟೆಂಡ್ ಮಾಡಿ. ಯಾಕಂದ್ರೆ ನಾವು ಪಾಸಿಟಿವ್ ಆಗಿ ಬಂದಾಗ ಮಾತ್ರ ಅದರಿಂದ ರಿಸಲ್ಟ್ ಪಡ್ಕೊಳಕ್ಕೆ ಸಾಧ್ಯ. ನಾವು ನಂಬಿ ಬಂದು ಹೌದು ಇದಾಗುತ್ತೆ ಅಂತ ನಾವು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದರಿಂದ ನಮಗೆ ರಿಟರ್ನ್ ಬರೋಕ್ಕೆ ಸಾಧ್ಯ. ಏನಾಗ್ಬಿಡುತ್ತೆ ನೋಡೋಣ ಅಂತ ನೀವೇ ಕಾನ್ಫಿಡೆನ್ಸ್ ಇಲ್ದಿದ್ದಾಗ ಅಥವಾ ಮಾಡೋ ಇಂಟ್ರೆಸ್ಟೇ ಇಲ್ಲದೆ ಸುಮ್ಮನೆ ಬಂದಾಗ ಅದು ನಮಗೆ ಫಲ ಸಿಗಲ್ಲ. ಹಾಗಾಗಿ ಪಾಸಿಟಿವ್ ಥಿಂಕ್ ಮಾಡೋದು, ಪಾಸಿಟಿವ್ ಈಗ ಇರೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಎಸ್ ಗುರುಜಿ, ಇನ್ನು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಸುಲಭವಾಗಿ ಹಣವನ್ನು ಗಳಿಸುವಂಥ ಒಂದಷ್ಟು ವಿಶ್ವತಂತ್ರ ಮಂತ್ರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನಮ್ಮ ಕಾರ್ಯಕ್ರಮದಲ್ಲಿ. ಇವತ್ತು ಯಾವ ಒಂದು ಮಾರ್ಗೋಪಾಯದ ಬಗ್ಗೆ ಹೇಳ್ಕೊಡ್ತಿದ್ದೀರಿ? ಎಸ್, ಇದನ್ನು ಎಲ್ಲರೂ ಮಾಡ್ಬೋದು. ಸೊ ದಯವಿಟ್ಟು ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಹಣದ ಧ್ಯಾನ ಅಂದರೆ ಮನಿ ಮೆಡಿಟೇಷನ್ ಮಾಡಿದಾದಮೇಲೆ ಈ ರೀತಿ ಅಕ್ಷತೆ ಕಾಳು ಮಾಡ್ಕೊಳ್ಳಿ. ಸೊ ಕಾಣ್ತಿದೆ ಅಂತ ನಾನು ಭಾವಿಸ್ತೇನೆ. ಅಕ್ಷತೆ ಕಾಳು ಮನಿ ಮೆಡಿಟೇಷನ್ ಆದಮೇಲೆ ಬೆಳಿಗ್ಗೆ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಕ್ಷತೆ ಕಾಳಲ್ಲಿ ನಿಮಗೇನು ಬೇಕೋ ಅದನ್ನು ಮನಸ್ಸಿನಲ್ಲಿ ಅಂದುಕೊಂಡು ಅದನ್ನು ಇಲ್ಲಿ ಬರೀಬೇಕು ಅಂತಂದರೆ ಸಂಪೂರ್ಣವಾಗಿ ನಾನು ಹೇಳೋದೆಲ್ಲ ಬರೀಬೇಕು ಅಂತಂತಲ್ಲ. ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ನಿಮ್ಮ ಬೆರಳನ್ನು ಇದರೊಳಗಡೆ ಇಟ್ಟಿದ್ರೆ ಸಾಕು. ಫಾರ್ ಎಕ್ಸಾಂಪಲ್, ನನಗೆ ಪ್ರತಿ ತಿಂಗಳು ಒಂದು 3 ಲಕ್ಷನೋ 5 ಲಕ್ಷನೋ ನನಗೆ ಬೇಕು ಅಂತ ಅಂದ್ಕೊಳ್ಳೋಣ, ಬರಬೇಕು ಅಂತ ನಾನು ಅಂದ್ಕೊಳ್ತೇನೆ. ಸೊ ನಾನೀಗ ಬೆರಳನ್ನು ಅಕ್ಷತೆ ಕಾಳೊಳಗಡೆ ಇಟ್ಟಿದ್ದೇನೆ. ಇಟ್ಬಿಟ್ಟು ಹೇಳ್ತಾನೆ, ನನಗೆ ಪ್ರತಿ ತಿಂಗಳು ನನ್ನ ಜೀವನದಲ್ಲಿ ಅಥವಾ ನನ್ನ ವ್ಯಾಪಾರದಲ್ಲಿ 3 ಲಕ್ಷ ರೂಪಾಯಿ ಆದಾಯವು, ಹಣವು ನನಗೆ ಬಂದಿದ್ದಕ್ಕೆ, ಸುಲಭವಾಗಿ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಇದನ್ನು 3 ಸಲ ಹೇಳಬೇಕು. ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ 3 ಸಲ ಹೇಳಬೇಕು. ಯು ಗಾಟ್ ಟು ಸೇ ಇಟ್ ಎವ್ರಿ ಡೇ, ಎವ್ರಿ ಟೈಮ್. ಒಂದು ತಿಳ್ಕೊಳ್ಳಿ, ಈಗ ನೀವೊಂದು ಕೇಳ್ಬೋದು, ಈ ಅಕ್ಷತೆ ಕಾಳು ಇಟ್ಕೊಂಡು ನೀವೇ ಮನೆಯಲ್ಲಿ ಮಾಡ್ಬೋದಲ್ವ, ನಿಮಗೆ ದುಡ್ಡು ಬರುತ್ತಲ್ಲ ಅಂಥೇಳಿ. ಯಾರು ಮಾಡ್ತಾರೋ ಅವ್ರಿಗೆಲ್ರಿಗೂ ಬರುತ್ತೆ. ಆದರೆ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಹೇಳ್ತಾನೆ ಅರ್ಜುನನಿಗೆ, ಶ್ರೀಕೃಷ್ಣನಿಗೆಲ್ಲ ಸಾಧ್ಯ. ಅವನೊಂದು ಮಾತು ಹೇಳಿದಿದ್ರೆ ಕುರುಕ್ಷೇತ್ರ ಯುದ್ಧ ನಡೀಬೇಕು ಅಂತೇನಿಲ್ಲ. ಎಲ್ಲ ಅಸ್ತ್ರಗಳೆಲ್ಲ ಇಟ್ಕೊಂಡು ಸೈನ್ಯವೆಲ್ಲ ತೆಗೆದುಕೊಂಡು ಯುದ್ಧ ಆಗಬೇಕು ಅಂತಂತೇನಿಲ್ಲ. ಒಂದೇ ಮಾತಲ್ಲಿ ಕೌರವರು ಯಾರೂ ಇಲ್ಲದೆ ಆಗ್ಬಿಡ್ತಿದ್ರು. ಆದರೂ ಈ ಭೂಲೋಕದ ನಿಯಮದ ಬಗ್ಗೆ ಅರ್ಜುನನಿಗೆ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುಃ ಮಾತೆ ಸಂಗೋತ್ಸ್ವ ಕರ್ಮಣೆ. ಅರ್ಜುನ, ಈ ಭೂಲೋಕದ ನಿಯಮ ಹೇಗಿದೆಯಪ್ಪ, ನಿನಗೆಷ್ಟೇ ಜ್ಞಾನ ಇದ್ದರೂ, ಎಷ್ಟೇ ತಿಳುವಳಿಕೆ ಇದ್ದರೂ, ಎಲ್ಲ ಗೊತ್ತಿದ್ದರೂ ಕಡೆಯದಾಗಿ ನೀನು ಕೆಲಸ ಮಾಡಲೇಬೇಕಪ್ಪ. ಈ ಕ್ರಿಯೆ ಮಾಡದೆ ನಿನಗೇನೂ ಲಭಿಸೋದಿಲ್ಲ. ನಾವು ಯಾವಾಗ ಅಕ್ಷತೆ ಕಾಳಲ್ಲಿ ಬರಿತೇವೋ ಆಗ ಭಗವಂತ, ಯೂನಿವರ್ಸು ನಮ್ಮ ಆಲೋಚನೆಗಳೊಳಗಡೆ ಬಂದು ಅವನು ಹೇಳ್ಕೊಡ್ತಾನೆ ಯಾವ ಅವಕಾಶವನ್ನು ನಾವು ಕಾರ್ಯಗತಪಡಿಸ್ಬೇಕು, ಕೆಲಸ ಹೇಗೆ ಮಾಡಬೇಕು, ಅಥವಾ ವ್ಯಾಪಾರ ಮಾಡ್ತಿದ್ರೆ ಏನೆಲ್ಲ ಬದಲಾವಣೆ ಮಾಡಿಕೊಳ್ಬೇಕು, ಲೆಕ್ಕ ಹೇಗೆ ಬರೀಬೇಕು, ಏನೆಲ್ಲ ಗೊತ್ತಿಲ್ಲದೆ ಅಜ್ಞಾನದಲ್ಲಿರುವಂಥದ್ದು ಅದನ್ನು ಬಿಟ್ಟು ಮತ್ತು ಜ್ಞಾನಕ್ಕೆ ಹೇಗೆ ಬರುವಂಥದ್ದು, ಪ್ರತಿ ಒಂದು ವಿಚಾರವನ್ನು ಆ ಯೂನಿವರ್ಸು ನಮ್ಮ ಆಲೋಚನೆಗಳಲ್ಲಿ ಪರಮಾತ್ಮ ನಮ್ಮೊಳಗಡೆ ನಮಗೆ ಹೇಳ್ಕೊಡ್ತಾನೆ. ಏನು ಮಾಡಿದರೆ ಈ 3 ಲಕ್ಷ ನಿನಗೆ ಬರುತ್ತೆ ಅಥವಾ 5 ಲಕ್ಷ ಬರುತ್ತೆ, ಯಾವ ಕೆಲಸ ಮಾಡಿದರೆ, ಆ ಕೆಲಸ ಹೇಗೆ ಮಾಡಿದರೆ. ಬರೀ ಇದರಲ್ಲಿ ಹೇಳ್ಕೊಂಬಿಟ್ರೆ ದುಡ್ಡು ಬರಲ್ಲ. ಇದನ್ನು ಮಾಡಿದಾದಮೇಲೆ ನಮಗೆ ಬರುವಂಥ ಆಲೋಚನೆಗಳನ್ನು ನಾವು ಕ್ರಿಯೆಗೆ ಹಾಕಿದಾಗ ಖಂಡಿತ ನಾವು ಕೋರಿದಷ್ಟು ಹಣ, ಆಸ್ತಿ, ಐಶ್ವರ್ಯ ಬರುತ್ತೆ. ಇವತ್ತು ನನಗೂ ಅಷ್ಟೇ, ನಾನು ಕೆಲಸ ಮಾಡಿದರೆ ಮಾತ್ರ ನನಗೆ ಹಣ ಬರೋದು. ಅನಂತ ವಿಶ್ವಾಚಾರ್ಯಗೆ
ನನಗೆ ವ್ಯಾಪಾರ ಐತೆ, ನನ್ನ ಬಿಸ್ನೆಸ್ ಇದೆ. ಹಾಗೂ ಇದು ಎಜುಕೇಷನ್ ಅಂತೆ ಅಂದ್ಕೊಳ್ಳಿ. ಈಗ ನಾನು ವರ್ಕ್ಶಾಪ್ ಮಾಡುವಂಥದ್ದು ಒಂದು ಸ್ಕೂಲಪ್ಪ, ಕಾಲೇಜು. ಐ ಆಮ್ ಗಿವಿಂಗ್ ಎಜುಕೇಷನ್, ಫಾರ್ ದ್ಯಾಟ್ ಐ ಚಾರ್ಜ್ ಮನಿ. ಆ ರೀತಿಯೂ ಅಂದ್ಕೊಳ್ಬೋದಲ್ಲ, ಇದು ವ್ಯಾಪಾರ ಅಂತಲೇ ಅನ್ಕೋಬೋದಲ್ವ. ಅದಕ್ಕೇನು ಮಾಡಬೇಕು? ನಾನು ಪೂರಕವಾಗಿ ನನ್ನದೇನೋ ಕ್ರಿಯೆಗಳಿದೆ. ಐ ಆಮ್ ನಾಟ್ ಅನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್, ಐ ಆಮ್ ನಾಟ್ ಅ ಪಬ್ಲಿಕ್. ಸೊ ಐ ಹ್ಯಾವ್ ಟು ಡೂ ಲಾಟ್ ಆಫ್ ದ ಥಿಂಗ್ಸ್. ಆ ಕ್ರಿಯೆ ಮಾಡಿದಾಗ ಮಾತ್ರ ನನಗೇನೋ ಬರಲಿಕ್ಕೆ ಸಾಧ್ಯ. ಸೊ ಎಲ್ಲರೂ ಮಾಡಿ, ಎಲ್ಲರಿಗೂ ಇದು ಸಾಧ್ಯ. ಇದು ಹೊರತುಪಡಿಸಿ ಯಾರೆಲ್ಲ ಈ ಮಾಲೆಯನ್ನು ನಮ್ಮ ಕಾರ್ಯಾಗಾರದಲ್ಲಿ ತೆಗೆದುಕೊಂಡು ಹೋಗಿದ್ದೀರೋ ಅವರು ನಾನು ಹೇಳಿರುವಂಥ ಬೇರೆ ಎಲ್ಲವನ್ನು ಮಾಡದೇ ಇದ್ರೂ ಪರವಾಗಿಲ್ಲ, ಇದರ ಮುಖಾಂತರ 108 ಸಲ ನಾನು ಹೇಳ್ಕೊಟ್ಟಿದ್ದೇನೆ ಹೇಗೆ ಮಾಡಬೇಕು ಅಂತ ವರ್ಕ್ಶಾಪಲ್ಲಿ. ಅದನ್ನು ಬೆಳಗ್ಗೆ 108 ಸಲ, ಮಧ್ಯಾಹ್ನ 108 ಸಲ, ರಾತ್ರಿ 108 ಸಲ ಮಾಡಿದರೆ ಸಾಕು, ನಮಗೇನು ಬೇಕು ಅದನ್ನೆಲ್ಲ ಪಡ್ಕೊಳ್ಬೋದು. ಸೊ ಇದು ವಿಶ್ವಜ್ಞಾನದ್ದಾಗಿದೆ. ಸೊ ಇದು ಕಾರ್ಯಾಗಾರದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ದಯವಿಟ್ಟು ಎಲ್ಲರೂ ಇದನ್ನು ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ಹಲವಾರು ಮಾರ್ಗೋಪಾಯಗಳು, ಚಿಕ್ಕ ಚಿಕ್ಕ ಒಂದು ಮಾರ್ಗಗಳನ್ನು ಅನುಸರಿಸಿ ಯಾವ ರೀತಿ ನಮ್ಮ ಬೇಕಾದದನ್ನು ನಾವು ಪಡ್ಕೊಳ್ಬಹುದು ಅನ್ನೋದನ್ನು ಗುರೂಜಿಯವರು ಕಾರ್ಯಕ್ರಮದ ಮುಖಾಂತರ, ಕಾರ್ಯಾಗಾರದ ಮುಖಾಂತರ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಗುರೂಜಿಯವರು ಹೊರತಂದಿರುವಂಥದ್ದು. ಅದರಲ್ಲಿ ಸಾಲ ತೀರಿಸುವ ಬ್ಲೂ ಪ್ರಿಂಟ್, ಸಂಪತ್ತಿನ ಬ್ರಹ್ಮಾಸ್ತ್ರ, ಹಾಗೆ ಶ್ರೀಮಂತರಾಗೋದು ಮಕ್ಕಳ ಆಟದಂತೆ, ಹಣ ಮತ್ತು ಐಶ್ವರ್ಯದ ಕುರಿತಂತೆ ತಂತ್ರ ಮಂತ್ರ, ಇದೆಲ್ಲದರ ಕುರಿತಂತೆ ಸಾಕಷ್ಟು ಪುಸ್ತಕಗಳನ್ನು ಗುರೂಜಿಯವರು ಹೊರತಂದಿದ್ದಾರೆ. ನೀವು ಕಾರ್ಯಾಗಾರವನ್ನು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈ ಪುಸ್ತಕಗಳನ್ನು ಕೊಂಡುಕೊಂಡು ಇದರಲ್ಲಿರುವಂತಹ ಮಾರ್ಗ ಉಪಾಯಗಳನ್ನು ನೀವು ಅನುಸರಿಸಿದ್ರೆ ಸಾಕು, ನಿಮಗೇನು ಬೇಕೋ ಅದನ್ನು ಪಡ್ಕೊಳ್ಬಹುದು. ಈ ಪುಸ್ತಕಗಳು ನಿಮಗೂ ಬೇಕಾಗಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ಕರೆ ಮಾಡಿ ಈ ಪುಸ್ತಕವನ್ನು ನೀವು ಕೊಂಡುಕೊಳ್ಳಬಹುದು. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉತ್ತಮವಾದಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಅಂದರೆ ಮನಿ ಮೆಡಿಟೇಷನ್ ಜೊತೆಗೆ ಯಾವ ರೀತಿ ದೃಷ್ಟಿ ದೋಷ ನಿವಾರಣೆ ಮಾಡಿಕೊಡ್ತೀರಿ ನೀವು ಮುಂದಿನ ಕಾರ್ಯಾಗಾರದಲ್ಲಿ ಅನ್ನೋದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರೂಜಿ. ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ನಮ್ಮ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ಪ್ರತಿ ತಿಂಗಳು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾರೆ. ಮುಂದಿನ ವರ್ಕ್ಶಾಪ್ ನವೆಂಬರ್ 30ರಂದು ನಡೀತಾ ಇದೆ. ಈ ವರ್ಕ್ಶಾಪಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂತ ಇಚ್ಛಿಸಿದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂತ ಸ್ಥಳಕ್ಕೆ ಬರ್ತಾರೆ, ಆದರೆ ಅಲ್ಲಿ ಅವ್ರಿಗೆ ಬೇಕಾದಂಥ ಸೀಟಿನ ವ್ಯವಸ್ಥೆ ಇರೋದಿಲ್ಲ. ಸಾಕಷ್ಟು ಜನ ಬಂದಿರ್ತಾರೆ. ಹಾಗಾಗಿ ನೀವು ಆ ವರ್ಕ್ಶಾಪನ್ನು ಅಟೆಂಡ್ ಮಾಡೋಕ್ಕಾಗದೆ ಮತ್ತೆ ವಾಪಸ್ ಹೋಗುವಂಥದ್ದು ನಮಗಿಷ್ಟ ಇಲ್ಲ. ಹಾಗಾಗಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡು ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ ನಿಮಗಿರುವಂತಹ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.